ಸರಿ ಬಂದರು. ಇಲ್ಲ ನಾವು ಮಾಡೇ ಮಾಡ್ತೀವಿ, ನೀವು ಭೇಟಿ ಕೊಡಲೇಬೇಕು ಅಂತ ನಾನು 7ನೇ ತಾರೀಕು ಕೊಡ್ತಿದ್ದೀವಿ. ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ರೆ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಸಮಾಜದ ಮುಖಂಡರಾದಂಥ ಶ್ರೀ ನಾಗರಾಜ್ ಅವರೇ, ಇನ್ನೊಬ್ಬರು ಸಮಾಜದ ಮುಖಂಡರಾದಂಥ ಶಿವಕುಮಾರ್ ಅವರೇ, ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ರುದ್ರಪ್ಪ ಅವರೇ, ಕೂಡ ಅಧ್ಯಕ್ಷರಾದಂಥ ನಯೀಮ್ ಅವರೇ, ಮಾಜಿ ನಗರಸಭಾ ಅಧ್ಯಕ್ಷರಾದ ಮಂಜೂರ್ ಅವರೇ, ನಮ್ಮ ಎಲ್ಲ ಕೌನ್ಸಿಲರ್ ಅವರು, ಮತ್ತೆ DCC ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ಅವರು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ನಮ್ಮ ಅಂಜನಕ್ ಅವರು, ಮತ್ತೆ ಈ ವೇದಿಕೆ ಮೇಲಿರುವಂಥ ಎಲ್ಲ ಮೂಡ ಮೆಂಬರ್ಗಳು, ನಗರಸಭಾ ಸದಸ್ಯರು, ಹಿರಿಯ ಮುಖಂಡರು, ಒಬ್ಬೊಬ್ಬರ ಹೆಸರಿರೋದು ಜಾಸ್ತಿ ಆಗಿದೆ. 5 ನಿಮಿಷದ ಕಾರ್ಯಕ್ರಮವನ್ನು ಮುಗಿಸೋಣ. ನಾನು 10 ವರ್ಷ ಆಗಿದೆ ನಾವು ಹುಟ್ಟಿದ ದಿವಸ ಮನೆಯಲ್ಲಾಗಲಿ, ಬೆಂಗಳೂರಾಗಲಿ, ಮಂಡ್ಯದಲ್ಲಾಗಲಿ ಸಿಗೋದು. 1 ವರ್ಷ ಸಿಕ್ಕಿದೆ 3,000 ಕೇಕ್ ಕಟ್ ಮಾಡಿಸಿದ್ರು. ಅವತ್ತಿಂದ ನಾನು ಡಿಸೈಡ್ ಮಾಡಿಕೊಂಡೆ ಬರ್ತಡೇ ದಿವಸ ಕೇಕ್ ಕಟ್ ಮಾಡಬಾರ್ದು ಮತ್ತೆ ಸಿಗಲೂಬಾರ್ದು ಅಂತ. ಒಂದು ಎಲ್ಲರೂ ಒತ್ತಾಯ ನೀವು ಇರಬೇಕು ಅಂತ. ಆದರೆ ನಾನು ಇನ್ನೂ ಏನು ಸಾಧನೆಯನ್ನ ಮಾಡಿಲ್ಲ. ಈ ಊರಿಗೆ ಏನಾದರೂ ಮಾಡಿ ಸಿಕ್ಕಿದ್ರೆ ಅದೊಂದು ಅರ್ಥಪೂರ್ಣ ಇರ್ತದೆ ಅನ್ನೋದು ನನ್ನ ಭಾವನೆ. ಇವತ್ತು ಸವಿತಾ ಸಮಾಜದ ಮುಖಂಡರುಗಳು ಅವರ ಪ್ರೀತಿ ವಿಶ್ವಾಸಕ್ಕೆ ಅವರ ಋಣಿಯಾಗಿ ನಾನು ಇವತ್ತು ಬಂದಿದ್ದೇನೆ. ಪ್ರತಾಪ್ ಮತ್ತೆ ಅವರ ಸ್ನೇಹಿತರು ಎಲ್ಲರೂ, ರಾಜನ ಎಲ್ಲ ಬಂದು ಇವತ್ತು ನಾನು ಆಕ್ಚುಲಿ ಮಂಡ್ಯ ಬಂದಿದೆ, ಕ್ಯಾನ್ಸಲ್ ಮಾಡಿ ಅಂದರೆ ಇಲ್ಲ ಅದು 2 ಗಂಟೆಗೆ ಕ್ಲೋಸ್ ಆಗುತ್ತೆ, 4 ಗಂಟೆಗೆ ಮಾಡೋಣ ಅಂತ ಹೇಳಿದ್ದಕ್ಕೆ ಆಯ್ತು ಮಾಡೋಣ ಅಂತ ಹೇಳಿದ್ವಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ನಿಮ್ಮ ಸಮಾಜದ ಮುಖಂಡರುಗಳಿಗೆ ಸನ್ಮಾನ ಮಾಡ್ತೀವಿ, ಮಕ್ಕಳಿಗೆ ಮಾಡ್ತೀವಿ. ಇದಕ್ಕೆ ನಾನೇನು ಮಕ್ಕಳಿಗೆ ಸ್ಟೇಜಲ್ಲಿ ಕೇಕ್ ಕಟ್ ಮಾಡಲ್ಲ, ಕೇಕ್ ತರಲೂಬಾರ್ದು ಅಂತ ಆ ಪ್ರೀತಿ ವಿಶ್ವಾಸನ ಸಮಾಜದ ಮುಖಂಡರು ರೂಪಿಸ್ಕೊಂಡಿದ್ದಾರೆ. ಅವ್ರಿಗೆ ಋಣಿಯಾಗಿದ್ದೀವಿ. ಸಮಾಜದಲ್ಲಿ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಮೇಲ್ ಬರಬೇಕು ಅನ್ನೋದು ದೇವರಾಜರವರು ಮತ್ತು ಸಿದ್ದರಾಮಯ್ಯನವರ ಒಂದು ತತ್ವ. ಆ ತತ್ವದಲ್ಲಿ ಪಾಲನೆಯಲ್ಲಿ ನಾನು ಕೂಡ ಒಂದು ಸಣ್ಣ ಸಮುದಾಯವನ್ನು ಮೇಲ್ ಬರಬೇಕು ಅಂತೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾರು ತುಂಬಾ ಜನ ನೀವು ಬರ್ತಡೇ ಮಾಡಬೇಕು ಅಂತಂದ್ರೆ ಯಾರಿಗೂ ನನ್ನ ಟೈಮು ಕೊಡಲಿಲ್ಲ. ಸವಿತಾ ಸಮಾಜದವರ ಮೇಲಿರುವಂತಹ ಪ್ರೀತಿಗೆ ಅವರಿಗೆ ಸಮಯವನ್ನು ಕೊಟ್ಟು ಸಮಾಜದ ಮೇಲಿರುವಂತಹ ಪ್ರೀತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಇದು ನನ್ನ ಹುಟ್ಟಿದಬ್ಬದ ಸಮಾವೇಶನ ಎಲ್ಲ ನಿಮ್ಮ ಸಮಾಜದ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇದು. ನಮ್ಮ ಮದುವೆಗೆ ಕೈಗಳನ್ನು ತೆಗಿಲಿಲ್ಲ, ಆದರೆ ಅವರ ಪ್ರೀತಿ ವಿಶ್ವಾಸ, ಕೆಲವೊಮ್ಮೆ ಪ್ರೀತಿ ವಿಶ್ವಾಸದ ಮುಂದೆ ಸಮುದ್ರದ ತಲೆಬಾಗದಂಗೆ ನಾವು ಕೂಡ ತಲೆಬಾಗಬೇಕಾಗುತ್ತೆ. ಅವರ ಪ್ರೀತಿ ವಿಶ್ವಾಸದ ಮುಂದೆ ಸಮಾಜಕ್ಕೆ ನಿವೇಶನ ಆಗಿಲ್ಲ, ಕೂಡದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ವಿ. ಅಪ್ಲಿಕೇಶನ್ ಹಾಕಿದ್ರೆ ಕಟ್ಟಬೇಕಲ್ಲ, 1:4 ಅಲ್ಲ, ಅದು ಬೇಕು ಅಂದ್ರು. ನಾನು ಎಷ್ಟು ದುಡ್ಡು ಬರುತ್ತೆ ಅದರಲ್ಲಿ ನನ್ನ ಕೈಲಾಗಿದ್ದ ಕೂಡ 10 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ. ಬೇಕಿದ್ರೆ ನೀವು ಮಾಡ್ಕೊಳ್ಳಿ, ಮಾಡ್ಕೊಂಡು ನೀವು ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳಿ. ನನ್ನ ಜೋರಿಂದ 10 ಲಕ್ಷ ರೂಪಾಯಿನ ಸ್ವಂತ ದುಡ್ಡನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಕೊಡ್ತೀನಿ. ಅದನ್ನ ಮಾಡಿಕೊಂಡು ಒಂದು ಸ್ವಂತ ನಿವೇಶನವನ್ನ ನಮ್ಮ ಪ್ರತಾಪ್ ಬಹಳ ಹೋದ ಲಕ್ಷದಿಂದ ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ಇಲ್ಲ, ಬಡವರಿಗೆ ಸಮುದಾಯ ಭವನ ಕಟ್ಟಬೇಕು ಅನ್ನೋದು ಅವತ್ತಿಂದ ಕೂಡ ಅವರ ಯೋಚನೆ. ಎಲ್ಲ ಸಮುದಾಯಗಳು ಆಗಾಗ ಬಂದು ನಮ್ಮ ಸಮುದಾಯಕ್ಕೆ ಭವನ ಇಷ್ಟು ಸೇರಿ 6 ಸಣ್ಣ ಸಮುದಾಯಗಳಿಗೆ ಸಮುದಾಯ ಭವನ ಇಲ್ಲ, ಸ್ವಂತ ನಿವೇಶನ ಇಲ್ಲ. ಈ 6 ಸಮುದಾಯಕ್ಕೂ ನಾನು ನಿವೇಶನವನ್ನ ನನ್ನ ಕಾಲದಲ್ಲಿ ನಿಮಗೆ ಕೊಡ್ತೀನಿ. ಅದೇ ರೀತಿ ಈಗ ಕೆರೆಗಳಲ್ಲಿ 6 ಮನೆಗಳನ್ನ ಕಟ್ಟಿ ನಿರ್ಮಾಣ ಮಾಡಿ ಇಟ್ಟಿದ್ದೀವಿ. ಇನ್ನ 4,400 ಮನೆಗಳನ್ನು ಕಟ್ಟಿ ಯಾವ ಬಡವಿನ ಎಲ್ಲ ಸಮುದಾಯದಲ್ಲಿ ಆಟೋ ಡ್ರೈವರ್ಗಳಿಂದ ಇದ್ದು, ಸವಿತಾ ಸಮಾಜದಿಂದ ಇದ್ದು, ಮಡಿವಾಳದಿಂದ, ಒಕ್ಕಲಿಗರಿಂದ ಇದ್ದು, ಲಿಂಗಾಯತರಿಂದ ಇದ್ದು, ಮುಸ್ಲಿಮರಿಂದ ಇದ್ದು, ಸಮುದಾಯದವರೆಗೂ ಎಲ್ಲ ಸಮುದಾಯದ ಬಡವರಿಗೂ 5,000 ಮನೆಯನ್ನ ಇನ್ನು ಮುಂದಿನ 3 ವರ್ಷದಲ್ಲಿ ನಾನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ರೆಡಿ 400 ಕೋಟಿ ರೂಪಾಯಿಯನ್ನ 1.5 ವರ್ಷದಲ್ಲೇ ಮಂಡ್ಯ ನಗರ, ಮಂಡ್ಯ ಗ್ರಾಮಾಂತರದ ಅಭಿವೃದ್ಧಿಗೆ ತಂದಿದ್ದೀವಿ. ಇನ್ನು ಇವತ್ತು ಕೂಡ 20 ಕೋಟಿ ರೂಪಾಯಿಯನ್ನ ಮಂಡ್ಯದಲ್ಲಿ ಸಿಂಗಲ್ ಪ್ರಾಪರ್ಟಿಗೆ ಅದರ ಅಪ್ಗ್ರೇಡೇಷನ್ಗೆ 20 ಕೋಟಿ ಇವತ್ತು ರಿಲೀಸ್ ಮಾಡಿದ್ದೀನಿ. ನಿಮ್ಮ ಹಲವಾರು ಇನ್ನ ಕಾವೇರಿಗೆ 100 ಕೋಟಿ ರೂಪಾಯಿನ ಬಿಡುಗಡೆ ಆಗಿದೆ. ನಿಮ್ಮಲ್ಲಿ ಇರುವಂತಹ ಪೈಪ್ ಲೈನ್ ಚೇಂಜ್ ಮಾಡಿದ್ರೆ 175 ಕೋಟಿನ ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿಸಿದ್ದೀನಿ. ಇನ್ನು ಹಲವಾರು ಯೋಜನೆಗಳನ್ನ ಮಂಡ್ಯ ನಗರ ಮತ್ತು ಗ್ರಾಮಾಂತರಗಳಲ್ಲಿ ಇಟ್ಟದ್ದು ನಿಮ್ಮ ಮುಂದೆ ಸಾಧನೆ ಮಾಡಿ ಯಾವಾಗ ಸಾಧನೆ ಆಗುತ್ತಾ ಅವತ್ತು ಸಾಧನೆಯನ್ನು ಮಾಡ್ಕೊಳ್ಳೋಣ.
ಪುರಸ್ಕಾರವನ್ನು ಕ್ಯಾಮರಾಗಳು ವಿಡಿಯೋಗಳು ಎಲ್ಲ ಇದೆ. ದಯಮಾಡಿ ಎಲ್ಲ ಮೊಬೈಲ್ ಇಟ್ಕೊಂಡ್ರು ದಯಮಾಡಿ ಹುಟ್ಟುವ ಜಾಗದಲ್ಲಿ ಫೋಟೋ ತೆಗೆದುಕೊಳ್ಳೋಣ. ಅಣ್ಣವರಿಗೆ ಟ್ಯಾಂಕ್ಸ್ ಕೊಟ್ಬಿಟ್ಟು ಬರ್ಬೇಕಂದ್ರಪ್ಪ. ಜನಕ್ಕೆ ಸರ್ಕಾರದಿಂದ ಏನೇನು ಕಲ್ಪಿಸಬೇಕು, ಏನೇನು ಸವಲತ್ತುಗಳಿದೆ ಅನ್ನೋದನ್ನ ನಮ್ಮ ಬಗ್ಗೆ ರವಿಕುಮಾರ್ ಅವರು ಆಲೋಚಿಸುತ್ತಿದ್ದಾರೆ. ಜೊತೆಗೆ ನಿಮ್ಗೆ ಏನ್ ಬೇಕು ಸರ್ಕಾರದಿಂದ ಸವಲತ್ತು ವ್ಯಕ್ತಿ ವೇದಿಕೆ ಮೇಲೆ ಅನೇಕ ಜನರಿದೆ. ಈ ಸಮಾಜದಲ್ಲಿ ನಾವು ಕೊಟ್ಟಿದ್ದೀವಿ, ಇದೇ ಬಹಳ ಮುಖ್ಯ. ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸೋದಕ್ಕೋಸ್ಕರ ಎಲ್ಲ ಸಮಾಜದ ಹಿಂದುಳಿದ ವರ್ಗಗಳ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಇದೇ ನಮ್ಮ ಗುರಿ. ಈ 5 ಗ್ಯಾರಂಟಿಗಳಿಗೆ ನಮ್ಗೆ ಅಧ್ಯಕ್ಷ ಮಾಡಿದರೆ ಮಂಡ್ಯ ತಾಲೂಕಿನಲ್ಲಿ ನೀವು ದಯಮಾಡಿ ನೀವು ಏನೇ ಸಮಸ್ಯೆಗಳಿದ್ರು 5 ಗ್ಯಾರಂಟಿಗಳಲ್ಲಿ ನನ್ನನ್ನು ಭೇಟಿ ಮಾಡಿದ್ರೆ ಸಮಸ್ಯೆನ ಆ ಕ್ಷಣದಲ್ಲೇ ಬಗೆಹರಿಸುವಂತ ಒಂದು ಅಧಿಕಾರನ ನಮ್ಮ ರವಿಕುಮಾರ್ ಅವರು ನಮಗೆ ಕೊಟ್ಟಿದ್ದಾರೆ. ಆ ಕೆಲಸ ನಮ್ಮ 5 ಗ್ಯಾರಂಟಿಗಳು ಏನಿದೆ, ನಮ್ಮ ಸಿದ್ದರಾಮಯ್ಯ ಅವರ ಏನು ಗುರಿ ಇದೆ ಅದನ್ನೆಲ್ಲ ನೋಡುವಂತದನ್ನ ನಾವು ಯಾವತ್ತೂ ಸಹಿಸಲ್ಲ. ಕಾಂಗ್ರೆಸ್ ಪಕ್ಷ ಅಂತೂ ಎಲ್ಲ ಹಿಂದುಳಿದ ವರ್ಗಗಳನ್ನು ಯಶಸ್ಸನ್ನ ಪಡಿತಾ ಇದೆ. ಅದೇ ರೀತಿ ಗಡಿಗ ರವಿಕುಮಾರ್ ಅವರು ಮಂಡ್ಯ ನಗರವನ್ನ ಇನ್ನೂ ಆಧುನೀಕರಣವಾಗಿ ಮಾಡಬೇಕು ಅನ್ನುವಂತ ಒಂದು ಕನಸನ್ನು ಹೊತ್ಕೊಂಡಿದ್ದಾರೆ. ಕೇವಲ 1 ವರ್ಷದಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವೇ ಈ ಸಮಾಜಕ್ಕೆ ಅವರ ಪ್ರೀತಿ ವಿಶ್ವಾಸವನ್ನ ನೀವು ಕಲಿಸಿದ್ದೀರಿ ರವಿಕುಮಾರ್ ಅವರೇ. ಮುಂದೆನೂ ಇದೇ ರೀತಿ ನಾವು ನಡ್ಕೊಂಡಾಗಿ ನಮಗೆ ಶ್ರೇಯಸ್ಸಾಗಲಿ, ಒಳ್ಳೆಯದಾಗಲಿ, ಭವಿಷ್ಯ ಇದೆ, ಅದನ್ನು ಉಳಿಸ್ಕೊಂಡಾಗಿ ಅಂತೇಳಿ ನಾನು ಆಶಿಸ್ತೀನಿ. ಸಮಾಜದ ಅಭಿಮಾನಿಗಳಿಂದ ಇದನ್ನು ಅಭಿಮಾನದ ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಒಳಗಿದ್ದಾರೆ ಸರ್ಕಾರಿ ಇವತ್ತು ವೇದಿಕೆಯಲ್ಲಿ ಇರುವಂತಹ ಶ್ರೀಯುತ ಎಂ.ವಿ. ಶಿವಕುಮಾರ್ ಅವರು, ಸಂಸ್ಥಾಪಕರು, ವೇದಿಕೆ ಮೇಲೆ ಕುಳಿತಿರತಕ್ಕಂಥ ಈ ಭಾಗದ ಪ್ರಸಿದ್ಧ ಅಪಾರವಾದಂಥ ಹೆಸರು ಮಾಡಿರ್ತಕ್ಕಂಥ ನಮ್ಮ ಶಾಸಕರಾದಂಥ ರವಿಗೌಡರವರೇ ಹಾಗೂ ನಮ್ಮ ಸಮಾಜದ ಪತ್ರಿಕೋದ್ಯಮಿಗಾಗಿ ಬರೀ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ವಿದೇಶದಲ್ಲೂ ಕೂಡ ಅಪಾರವಾದಂಥ ಹೆಸರು ಮಾಡಿರ್ತಕ್ಕಂಥ ನಾಗರಾಜರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನನಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಅವರಿಗೆ ಬಯಸಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಬರಬೇಕು ಅಂತ ಹೇಳಿ ಒಂದು 2-3 ಸಲ ನನಗೆ ತುಂಬಾ ಕೇಳಿಕೊಂಡ್ರು. ಬಸ್ಸುಗಳೇ 6 ಮುಟ್ಟಲ್ಲ, ತೊಟ್ಟಿಲ್ಲ,